ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಸಜ್ಜನರ ಮನಸ್ಸಿಗೆ ಅತ್ಯಂತ ನೋವನ್ನು ಕೊಟ್ಟಿರತಕ್ಕಂತಹ ಮಾಹುಲಿ ಆಚಾರ್ಯರ ಆಕ್ಷೇಪ ಶ್ರೀಮದ್ ಭಾವಿಸಮೀರರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಹೇಳುವುದು. 2003ರಲ್ಲಿ ಮಾಹುಲಿ ಆಚಾರ್ಯರ ಆಕ್ಷೇಪ ಮಾಡಿದ್ದು. ಆಗಿನಿಂದ ಈ ಉತ್ತರಾದಿಯರಿಗೆ ಯಾರಿಗೂ ಸಹಿತ ದುಃಖವಾಗಿರಲಿಲ್ಲ, ನೋವಾಗಿರಲಿಲ್ಲ, ಸಮಸ್ಯೆ ಆಗಿರಲಿಲ್ಲ. ಈಗ ಆ ವಾಸ್ತವ ವಿದ್ಯಾ ದಾರಿದ್ರ್ಯ ಅನ್ನೋದು ಸತ್ಯಾತ್ಮರಲ್ಲೇ ಇದೆ ಅಂತ ಪ್ರತಿಷ್ಠಾಪನೆ ಮಾಡಿದ ಬಳಿಕ ಅದೆಷ್ಟು ಕ್ಷುಬ್ಧರಾಗಿದ್ದಾರೆ ಅನ್ನೋದು ಸಮಾಜಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಾಸ್ತವ ವಿದ್ಯಾ ದಾರಿದ್ರ್ಯವನ್ನು ಪ್ರತಿಷ್ಠಾಪನೆ ಮಾಡಿದ ಪ್ರಸಂಗ ಕ್ರಮ ಪರ್ಯಾಯ ಅನ್ನುವ ವಿಷಯಗಳು. ಆ ಕ್ರಮ ಪರ್ಯಾಯಗಳ ಕುರಿತಾಗಿ ಕ್ರಮ ಶಬ್ದಕ್ಕೆ ಪರ್ಯಾಯ ಅಂತ ಅನ್ನೋದು ಮುಖ್ಯ ಅರ್ಥ ಅಂತ ಮತ್ತೆ ಸಮರ್ಥನೆ ಮಾಡಿಕೊಳ್ತಾ ಸತ್ಯಾತ್ಮರು ಒಂದು ಲೇಖನವನ್ನು ಬರೆದು ತಮ್ಮ ಫೇಕ್ ಐಡಿ ಅಕೌಂಟಿನೊಳಗೆ ಪ್ರಕಟ ಮಾಡಿಕೊಂಡಿದ್ದಾರೆ. ಅದರ ಮೊದಲ ಅಂಶದ ಅಪಹಸನೀಯತೆಯನ್ನು ಕಂಡೆವು. ಎರಡನೆಯ ಭಾಗದಲ್ಲಿ ಹೇಳ್ತಾರವರು, ರಘುವಂಶದಲ್ಲಿ ಕಾಳಿದಾಸನ ಪ್ರಯೋಗವಿದೆ, ಕಾಳಿದಾಸ ಸಹಿತ ಕ್ರಮ ಅನ್ನುವಂತಹ ಶಬ್ದವನ್ನು ಪರ್ಯಾಯ ಅನ್ನುವಂಥ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾನೆ ಅಂತ ಅವರು ಹೇಳ್ತಾರೆ. ಆ ಸತ್ಯಾತ್ಮರು ಬರೆದಿರುವುದನ್ನು ಓದಿ. ತತ್ರ ದೀಕ್ಷಿತಂ ಋಷಿಮ್ರ ರಕ್ಷತು ವಿಘ್ನತೋ ದಶರಥಾತ್ಮಜೌ ಶರೈಃ ಲೋಕಮಂಧತಮಸತ್ಕ್ರಮೋದಿತೌ ರಶ್ಮಿಭಿಶ್ಚ ದಿವಾಕರಾವಿವ. ರಘುವಂಶದ ವಚನವಿದೆ. ಅಲ್ಲಿ ಲೋಕಮಂಧ ತಮಸಾತ್ ಕ್ರಮೋದಿತವು ಅಂತೇಳಿ ಕ್ರಮ ಅನ್ನುವಂತಹ ಶಬ್ದವಿದೆ. ಅದಕ್ಕೆ ಮಲ್ಲಿನಾಥ ವ್ಯಾಖ್ಯಾನವನ್ನು ಬರಿತಾನೆ. ಕ್ರಮೇಣ ಪರ್ಯಾಯೇಣ ರಾತ್ರಿ ದಿವಸಯೋ ಉದಿತೌ ಶಶಿದಿವಾಕರೌ ರಶ್ಮಿಭಿ ಅಂಧತಮಸಾತ್ ಗಾಢಧ್ವಾಂತಾತ್ ರರಕ್ಷತು ಅಂತ ಅರ್ಥವನ್ನು ಬರೆದಿದ್ದಾರೆ. ಅದಕ್ಕೆ ಇವರು ಬರೀತಾರೆ, ಇಲ್ಲಿ ಗಮನಿಸಿ, ಕ್ರಮಶಬ್ದಕ್ಕೆ ಪೌರ್ವಾಪರ್ಯ ಎಂಬ ಅರ್ಥ ಕೊಡುವುದಿಲ್ಲ. ಏಕೆಂದರೆ ಯಾವಾಗ ಸೂರ್ಯ ಇರುತ್ತಾನೋ ಆವಾಗ ಚಂದ್ರ ಇರುವುದಿಲ್ಲ, ಚಂದ್ರನಿದ್ದಾಗ ಸೂರ್ಯನಿಲ್ಲ. ಒಂದೇ ಹಗಲಿನಲ್ಲಿ ಮೊದಲು ಸೂರ್ಯ ಬಂದ, ನಂತರ ಅವನ ಹಿಂದೆ ಚಂದ್ರ ಬಂದ ಎನ್ನುವ ಪೌರ್ವಾಪರ್ಯ ಕ್ರಮ ಇಲ್ಲಿ ಹೇಳಲಿಕ್ಕೆ ಆಗುತ್ತಾ? ಇಲ್ಲ. ಹಾಗೆಯೇ ರಾಮನಿದ್ದಾಗ ಲಕ್ಷ್ಮಣ ವಿಶ್ರಾಂತಿ ಶಬ್ದವನ್ನು ಗಮನಿಸಿ. ರಾಮನಿದ್ದಾಗ ಲಕ್ಷ್ಮಣ ವಿಶ್ರಾಂತಿ, ಲಕ್ಷ್ಮಣ ಕಾಯುತ್ತಿರುವಾಗ ರಾಮ ವಿಶ್ರಾಂತಿ, ಹೀಗೆ ಇದು ಪರ್ಯಾಯವೇ ಅಂತ ದಾರ್ಢ್ಯದಿಂದ ಬರೀತಾರೆ ಸತ್ಯಾತ್ಮರು. ನಾವು ವಿದ್ಯಾ ದಾರಿದ್ರ್ಯ ದೋಷೇಣ ಅನ್ನುವಂತಹ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮ ಶ್ರೀಮದ್ ಭಾವಿಸಮೀರರು ಹೇಳಿದಂತಹ ಕಥೆಯನ್ನು ಕೇಳಿದೆ. ಒಬ್ಬ ಭಿಕ್ಷುಕ ಇದ್ದಾನೆ, ಹಣದ ಅಪೇಕ್ಷೆ ಇರುವವನು. ಒಬ್ಬ ಮಹಾರಾಜ ಬಂದು ಕಳ್ಳರ ರಾಜ್ಯವನ್ನು ನಾಶ ಮಾಡಿದ. ಅವನ ಸೈನಿಕರೆಲ್ಲರೂ ಸಹಿತ ಒಳಗಿನ ಕಳ್ಳರನ್ನು ಒಡೆದು ಹಾಕಲಿಕ್ಕಾಗಿ ಒಳಗೆ ಹೋದರು. ಆಗ ಹಣದ ಆಸೆಯಿಂದ ಈ ಭಿಕ್ಷುಕನು ಒಳಗೆ ಹೋದ. ಆದರೆ ಅಲ್ಲಿ ಆ ಕಳ್ಳರು ತಮ್ಮಲ್ಲೇ ಹೊಡೆದಾಡಿಕೊಂಡು ಸತ್ತದ್ದನ್ನು ಕಂಡು, ಅವರ ಹೆಂಡತಿಯರೂ ಸಹಿತ ನಾಶವಾದದ್ದನ್ನು ಕಂಡು, ಈ ಅರ್ಥ ನನಗೆ ಬೇಡ ಅಂತ ಬಿಟ್ಟು ಬಂದ. ಉಪೇಕ್ಷೆ ಅರ್ಥಂಶ್ಚ ತಾಂಸ್ತ್ಯಕ್ತ್ವಾ ನಿರ್ಗತೋಹಂ ತಥೋ ಬಹಿಃ ಕಥಾಮೇತಾಮ ಕಥಯಂ ಸರ್ವಾಂ ಗುರುವಗ್ರತೋ ಮಮ ಕೃತಿ ಸುಕೃತೀನಂತೂ ಕಥಾಂಕೃತಿ ಮಕಾರಯತಿ ಅಂತ. ಆ ಭಿಕ್ಷುಕ ಆ ಹಣವನ್ನು ತೆಗೆದುಕೊಳ್ಳದೆ ಹಿಂತಿರುಗಿ ಬರ್ತಾನೆ. ರಾಜರ ಬಳಿ ಬಂದು ಸೈನ್ಯದ ಜೊತೆಯಲ್ಲಿ ರಾಜರ ಬಳಿಗೆ ಹೋಗಿ ಆ ಸೈನಿಕರ ಶೌರ್ಯವನ್ನು ವರ್ಣನೆ ಮಾಡಿ ಹೇಳ್ತಾನೆ. ಆ ಕಳ್ಳರು ತಮ್ಮಲ್ಲೇ ಹೊಡೆದಾಡಿಕೊಂಡು ಹೇಗೆ ಸಾಯಿಸುವ ಹಾಗೆ ಸೈನಿಕರು ಮಾಡಿದರು ಅನ್ನೋದನ್ನು ಕೂಡ ತೋರಿಸಿ ಹೇಳ್ತಾನೆ. ಆಗ ರಾಜ ಅವನಿಗೆ ರಾಜಧನವನ್ನು ನೀಡುತ್ತಾನೆ ಅನ್ನುವ ಮಾತನ್ನು ಹೇಳಿ, ನಾವೂ ಸಹಿತ ದುರ್ವಾದಗಳ ಖಂಡನೆಯನ್ನು ಮಾಡಲಿಕ್ಕೆ ದುಶ್ಶಾಸ್ತ್ರಗಳ ಒಳಗೆ ಹೋದಾಗ, ಭಗವಂತನ ಶಾಸ್ತ್ರಕ್ಕೆ ವಿರುದ್ಧವಾದ ಶಾಸ್ತ್ರ ದುಶ್ಶಾಸ್ತ್ರ ಅವುಗಳ ಒಳಗೆ ಹೋದಾಗ ಅಲ್ಲಿಂದ ಅರ್ಥವನ್ನು ತರಬಾರದು. ಅರ್ಥಾತ್ ದುರ್ವಾದಿಗಳು ದುಷ್ಟ ಜನ ಹೇಳಿದ, ಭಗವಂತನಿಗೆ ವಿಮುಖರಾದಂತಹ ಜನ ಹೇಳಿದ ಅರ್ಥವನ್ನು ತರಬಾರದು ಅಂತ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಹೇಳಿದ್ದಾರೆ. ಸತ್ಯಾತ್ಮರು ಏನು ಮಾಡ್ತಾ ಇದ್ದಾರೆ? ಈಗ ರಘುವಂಶ ಮತ್ತು ಅದರ ವ್ಯಾಖ್ಯಾನ, ಮಲ್ಲಿನಾಥನ ವ್ಯಾಖ್ಯಾನ, ಇವುಗಳಿಂದ ಅರ್ಥವನ್ನು ತಂದು ಸಮರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ವಿರುದ್ಧವಾದ ಗ್ರಂಥಗಳಲ್ಲಿ ಇರತಕ್ಕಂತಹ ಅರ್ಥವನ್ನು ತರತಕ್ಕದ್ದಲ್ಲ. ರಘುವಂಶ ಶ್ರೀಮದ್ ರಾಮಾಯಣದಿಂದ ಬಹಳ ವಿಭಿನ್ನವಾಗಿದೆ. ಬೇರೆಯ ಕ್ರಮದಲ್ಲಿ ಅದು ಕಥೆಗಳನ್ನು ಹೇಳ್ತದೆ. ರಾಮಾಯಣಕ್ಕೆ ಅನುಸಾರಿಯಾಗಿಲ್ಲ ಅಂತನ್ನೋದು ಪರಿಸ್ಪಷ್ಟವಾದಂತಹ ವಿಷಯ. ಶ್ರೀಮದ್ ರಾಮಾಯಣದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ಕೇಳಿದ್ದೇವೆ ಸಹಿತ. ಈಗ ನೋಡಿ, ಇಲ್ಲಿಯ ವಿಷಯವೇನು? ರಾಮದೇವರು ಲಕ್ಷ್ಮಣದೇವರು ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ಬಂದಿದ್ದಾರೆ. ಯಜ್ಞ ರಕ್ಷಣೆಗೆ ಬಂದಂತಹ ಸಂದರ್ಭದೊಳಗೆ
ಆ ಯಜ್ಞ ರಕ್ಷಣೆಯನ್ನು ಹೇಗೆ ಮಾಡಿದರು ಅನ್ನೋದನ್ನು ಕಾಳಿದಾಸ ಇಲ್ಲಿ ಹೇಳ್ತಾ ಇದ್ದಾನೆ. ನಮ್ಮ ವಿಶ್ವಾಮಿತ್ರರು ದೀಕ್ಷಿತರಾಗಿದ್ದಾರೆ. ದೀಕ್ಷಿತರಾದಂತಹ ವಿಶ್ವಾಮಿತ್ರರನ್ನು ಮತ್ತು ಆ ಯಜ್ಞವನ್ನು ಈ ಇಬ್ಬರು ದಶರಥರ ಪುತ್ರರು ರಕ್ಷಣೆ ಮಾಡ್ತಾ ಇದ್ದಾರೆ. ಹೇಗೆ? ಲೋಕಮಂಧತಮಸಾತ್ ಕ್ರಮೋದಿತೌ, ಕ್ರಮವಾಗಿ ಉದಿತರಾದಂತಹ ಶಶಿ ದಿವಾಕರು ಚಂದ್ರ ಸೂರ್ಯರು ಹೇಗೆ ಕತ್ತಲೆಯಿಂದ ಜಗತ್ತನ್ನು ರಕ್ಷಣೆ ಮಾಡ್ತಾರೆಯೋ ಹಾಗೆ ವಿಘ್ನಗಳಿಂದ ಈ ರಾಮ ಲಕ್ಷ್ಮಣರು ರಕ್ಷಣೆ ಮಾಡಿದರು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲಿಗೆ ಅರ್ಥದ ಚಿಂತನೆಯನ್ನು ಮಾಡೋಣ. ನಮಗೆ ಇದು ಗ್ರಾಹ್ಯವ ಅಗ್ರಾಹ್ಯವ ಅನ್ನೋದು ಮೊದಲಿಗೆ ನಾವು ಚಿಂತನವನ್ನು ಮಾಡಬೇಕು. ಕಾರಣ ಉಪೇಕ್ಷ್ಯಾರ್ಥಾಂಶ್ಚ. ನಾವು ಶ್ರೀಮನ್ ಮಾಧ್ವ ಪರಂಪರೆಯಲ್ಲಿ ಬಂದವರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿದ ಕ್ರಮದೊಳಗೆ, ಪರಿಶುದ್ಧ ಗ್ರಂಥಗಳು ತಿಳಿಸಿದ ಕ್ರಮದೊಳಗೆ ನಾವು ತತ್ವವನ್ನು ತಿಳಿಯಬೇಕೇ ಹೊರತು ಇನ್ನೊಬ್ಬರು ಹೇಳಿದ ಅರ್ಥವನ್ನು ತಿಳಿಯತಕ್ಕದ್ದಲ್ಲ. ಈ ಕಥೆಯನ್ನು ರಾಮಾಯಣ ಹೇಗೆ ಹೇಳ್ತದೆ ಗೊತ್ತೇನು? ಆ ರಾಮ ಲಕ್ಷ್ಮಣರಿಬ್ಬರೂ ಸಹಿತ ಬರ್ತಾರೆ. ಈ ವಿಷಯ ಈಗಾಗಲೇ ಶ್ರೀಮದ್ ರಾಮಾಯಣದ ಪ್ರವಚನದಲ್ಲಿ ಬಂದಿದೆ. ಅದನ್ನು ಅವಶ್ಯವಾಗಿ ಕೇಳತಕ್ಕದ್ದು. ಬದುಕಿನ ಬಹಳ ದೊಡ್ಡ ಪಾಠಗಳನ್ನು ರಾಮದೇವರಲ್ಲಿ ಕಲಿಸಿದ್ದಾರೆ. ಅಲ್ಲಿ ರಾಮದೇವರು ಲಕ್ಷ್ಮಣದೇವರು ಇಬ್ಬರೂ ಸಹಿತ ಬಂದು ವಿಶ್ವಾಮಿತ್ರರನ್ನು ಕೇಳ್ತಾರೆ, ಯಾವಾಗ ರಾಕ್ಷಸರು ಬರ್ತಾರೆ, ಹೇಗೆ ನಾವು ರಕ್ಷಣೆ ಮಾಡಬೇಕು ಅಂತ ರಾಮದೇವರು ಪ್ರಶ್ನೆ ಮಾಡಿದಾಗ ವಿಶ್ವಾಮಿತ್ರರು ಮಾತನಾಡೋದಿಲ್ಲ, ದೀಕ್ಷಿತರಾಗಿ ಕುಳಿತು ಬಿಟ್ಟಿರ್ತಾರೆ. ಆಗ ಉಳಿದ ಮುನಿಗಳು ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ, ಅದ್ಯ ಪ್ರಭೃತಿ, ಈಗಿಂದ ಆರಂಭ ಮಾಡಿಕೊಂಡು ಷಡ್ರಾತ್ರಂ 6 ರಾತ್ರಗಳ ಕಾಲ, ಕೇವಲ ದಿವಸ ಅನ್ನೋದಿಲ್ಲ, ರಾತ್ರಂ ನೋಡಿ, ವಿಶ್ರಾಂತಿಯ ಪ್ರಸಕ್ತಿ ಇರೋದು ರಾತ್ರಿಯಲ್ಲಿ. ಷಡ್ರಾತ್ರಂ 6 ರಾತ್ರಿಗಳ ಕಾಲ, ರಕ್ಷತಂ ಇಬ್ಬರಿಗೂ ಆಜ್ಞೆ, ರಕ್ಷತಂ ರಾಘವೌ ಯುವಾಂ, ನೀವಿಬ್ಬರೂ ಸಹಿತ ರಕ್ಷಣೆಯನ್ನು ಮಾಡಬೇಕು ಅಂತ ಮುನಿಗಳು, ಋಷಿಗಳು, ಬ್ರಾಹ್ಮಣೋತ್ತಮರು, ಕ್ಷತ್ರಿಯರಾದಂತಹ ರಾಮಲಕ್ಷ್ಮಣರಿಗೆ ಹೇಳ್ತಾ ಇದ್ದಾರೆ, ಆಜ್ಞೆ ಮಾಡ್ತಾ ಇದ್ದಾರೆ. ದೀಕ್ಷಾಂಗತೋ ಹ್ಯೇಷ ಮುನಿ ಮೌನಿತ್ವಂಚ ಗಮಿಷ್ಯತಿ. ನಮ್ಮ ಗುರುಗಳು ದೀಕ್ಷಿತರಾಗಿದ್ದಾರೆ, ಇನ್ನು ಅವರು ಈ ಯಜ್ಞ ಮುಗಿಯುವವರೆಗೂ ಮಾತನಾಡುವುದಿಲ್ಲ. ಹೀಗೆ ಆ ರಾಮ ಲಕ್ಷ್ಮಣರಿಬ್ಬರೂ ಸಹಿತ ಮುನಿಗಳಿಂದ ತಿಳಿದುಕೊಂಡು ಅನಿದ್ರೌ ಷಡಹೋರಾತ್ರಂ, ಅನಿದ್ರೌ ನಿದ್ರಾರಹಿತರಾಗಿ, ರಾಮಾಯಣದ ವಚನ ಅನಿದ್ರಂ. ರಾತ್ರಿ ನಿದ್ರೆ ಮಾಡ್ತಾ ಇಲ್ಲ, ಹಗಲು ಮಾಡಿದ್ರೇನು? ಷಡಹೋರಾತ್ರಂ, ಹಗಲು ರಾತ್ರಿ ಎರಡೂ ಸಮಯದಲ್ಲಿ ಅನಿದ್ರೌ, ನಿದ್ರೆಯನ್ನು ಮಾಡದೆ, ತಪೋವನ ಮರಕ್ಷತಾಂ, ತಪೋವನವನ್ನು ರಕ್ಷಣೆ ಮಾಡಿದರು. ಇಲ್ಲಿ ಕಾಳಿದಾಸ ಎಲ್ಲೂ ಹೇಳಿಲ್ಲ. ಕಾಳಿದಾಸ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದರು ರಾಮಲಕ್ಷ್ಮಣರು ಅನ್ನುವ ಮಾತು ಕಾಳಿದಾಸರ ಮುಖದಲ್ಲಿಂದ ಬಂದಿಲ್ಲ. ಮತ್ತು ವ್ಯಾಖ್ಯಾನ ಮಲ್ಲಿನಾಥ ಸಹಿತ ಹೇಳಿಲ್ಲ. ಆದರೆ ಇವರು ಬರಿತಾ ಇರುವ ಪುಸ್ತಕದಲ್ಲಿದೆ, ಇವರಿಗಿರುವ ಭಗವದ್ವೇಷ ಪ್ರಕಟವಾಗ್ತಾ ಇದೆ ನೋಡಿ. ಮೂಲ ರಘುವಂಶದೊಳಗೆ ರಾಮಲಕ್ಷ್ಮಣರು ಈ ಸಂದರ್ಭದಲ್ಲಿ ವಿಶ್ರಾಂತಿ ತೆಗೆದುಕೊಂಡರು ಅಂತ ಇಲ್ಲ. ಅದರ ವ್ಯಾಖ್ಯಾನವಾದಂತಹ ಮಲ್ಲಿನಾಥನ ಗ್ರಂಥದಲ್ಲಿ ರಾಮಲಕ್ಷ್ಮಣರು ವಿಶ್ರಾಂತಿ ತೆಗೆದುಕೊಂಡರು ಅಂತ ಇಲ್ಲ. ಆದರೆ ಸತ್ಯಾತ್ಮರು ಬರೀತಾರೆ, ರಾಮನಿದ್ದಾಗ ಲಕ್ಷ್ಮಣ ವಿಶ್ರಾಂತಿ, ಲಕ್ಷ್ಮಣ ಕಾಯುತ್ತಿರುವಾಗ ರಾಮ ವಿಶ್ರಾಂತಿ, ಹೀಗೆ ಇದು ಪರ್ಯಾಯವೇ. ಶ್ರೀಮದ್ ರಾಮಾಯಣದಲ್ಲಿ 6 ಅಹೋರಾತ್ರಗಳ ಕಾಲ ನಿದ್ರೆ ಇಲ್ಲದೆ, ವಿಶ್ರಾಂತಿ ಅಂದರೆ ನಿದ್ರೆ, ರಾತ್ರಿಯಲ್ಲೇ ನಿದ್ರೆಯನ್ನು ಮಾಡತಕ್ಕದ್ದು ಮತ್ತು ಅದು ಶ್ರಮ ಪರಿಹಾರಕ್ಕೆ ಅನ್ನೋದು ಶ್ರೀಮನ್ಮಧ್ವ ಸಿದ್ಧಾಂತ. ಕೇವಲ ನಾನು ನಿಮ್ಮ ಅನುಭವ ಅಂತ ನಾನು ಹೇಳ್ತಾ ಇಲ್ಲ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ತತ್ವನಿರ್ಣಯಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ, ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ. ಶ್ರಮಾಪಹೃತಯೇ, ನಮಗೆ ನಿದ್ರೆ ಯಾಕೆ ಕೊಡ್ತಾನೆ ದೇವರು? ಶ್ರಮ ಪರಿಹಾರಕ್ಕಾಗಿ. ಸ್ವಾಪಂ ಪ್ರಾಪಯತಿ, ನಮ್ಮ ಶ್ರಮದ ಪರಿಹಾರಕ್ಕಾಗಿ ನಮಗೆ ನಿದ್ರೆಯನ್ನು ಕೊಡ್ತಾನೆ ಸ್ವಾಮಿ. ಕಲ್ಪಾವಸಾನೇ ಚ, ಬ್ರಹ್ಮಕಲ್ಪದ ಕಡೆಯಲ್ಲಿ ಏನು ಪರಮಾತ್ಮ ಎಲ್ಲರನ್ನ ಉದರದಲ್ಲಿ ಇಟ್ಟುಕೊಳ್ತಾನೆ, ಆಗಲೂ ಸಹಿತ ಈ ಸೃಷ್ಟಿಯ ಕಾಲದಲ್ಲಿ ಅನುಭವಿಸಿದ ಶ್ರಮದ ಪರಿಹಾರಕ್ಕಾಗಿ ಅದೇ ನಿದ್ರೆ ಕೊಡ್ತಾನೆ ಅಂತಾರೆ ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು. ಅಂಥದ್ದರಲ್ಲಿ ಭಗವಂತನಿಗೆ, ಯಾವನಿಗೆ ಶ್ರಮದ ಎಂದೆಂದಿಗೂ ಪ್ರಸಕ್ತಿ ಇಲ್ಲ, ಅಂತಹ ಭಗವಂತನಿಗೆ ರಾಮ ವಿಶ್ರಾಂತಿ ಪಡಿಬೇಕಾದ್ರೆ ಲಕ್ಷ್ಮಣ ವಿಶ್ರಾಂತಿ ಪಡಿತಾ ಇದ್ದ ಅಂತ ಬರೀತಾರೆ. ಎಲ್ಲಿದೆ? ಸತ್ಯಾತ್ಮರು ನಂಬಿಕೊಂಡಿರುವ, ಸತ್ಯಾತ್ಮರ ಆಶ್ರಯಿಸಿರುವಂತಹ ಮಲ್ಲಿನಾಥನ ಗ್ರಂಥದೊಳಗಡೆಗಿದೆಯಾ? ಅದಕ್ಕೆ ಮೂಲವಾದ ರಘುವಂಶ ಗ್ರಂಥದೊಳಗಿದೆಯಾ? ನಮ್ಮ ಶ್ರೀಮದ್ ರಾಮಾಯಣದಲ್ಲಿದೆಯಾ? ನಮ್ಮ ವಾಲ್ಮೀಕಿ ಮಹರ್ಷಿಗಳು ಏನು ಹೇಳ್ತಾ ಇದ್ದಾರೆ? ಅನಿದ್ರೌ ಷಡಹೋರಾತ್ರಂ ತಪೋವನ ಮರಕ್ಷತಾಂ. ನಿದ್ರೆ ಇಲ್ಲದೆ
ಅವರು 6 ಅಹೋರಾತ್ರಗಳಲ್ಲಿ ತಪೋವನದ ರಕ್ಷಣೆಯನ್ನು ಮಾಡಿದ್ದಾರೆ. ಇವರು ಬರೀತಾರೆ, ರಾಮನಿದ್ದಾಗ ಲಕ್ಷ್ಮಣ ವಿಶ್ರಾಂತಿ, ಲಕ್ಷ್ಮಣ ಕಾಯುತ್ತಿರುವಾಗ ರಾಮ ವಿಶ್ರಾಂತಿ, ಹೀಗೆ ಇದು ಪರ್ಯಾಯವೇ ನಿರ್ಣಯ ಮಾಡಲಿಕ್ಕೆ ಬರ್ತಾರೆ. ವಿದ್ಯಾ ದಾರಿದ್ರ್ಯಕ್ಕೆ ಮೂಲ ಕಾರಣ ಏನು ಗೊತ್ತಾಯ್ತಲ್ಲ? ಮೂಲ ಅಂತ ಹೇಳ್ತಿರ್ತಾರಲ್ಲ, ಮೂಲ ಕಾರಣ ಇವತ್ತು ತೋರಿಸಿಕೊಟ್ಟಿದ್ದೇವೆ. ಸಚ್ಛಾಸ್ತ್ರಗಳಿಗೆ ವಿರುದ್ಧವಾದ ಕ್ರಮದೊಳಗೆ ಇವರು ವಿಚಾರ ಮಾಡುತ್ತಾರೆ. ಈ ಉತ್ತರಾದಿಯರ ಆಲೋಚನೆ, ಈ ಉತ್ತರಾದಿಯರ ಭಾಷಣಗಳು, ಈ ಉತ್ತರಾದಿಯರ ಲೇಖನಗಳು ಸಚ್ಛಾಸ್ತ್ರಗಳಿಗೆ ವಿರುದ್ಧವಾಗಿವೆ. ನಿಮ್ಮ ಮುಂದಿಟ್ಟಿದ್ದೇನೆ ನಾನು. ಇಲ್ಲ, ಇದು ಸತ್ಯಾತ್ಮರು ಬರೆದಿರೋದಲ್ಲ, ಈಗ ಜಾರಿಕೊಳ್ಳಿಕ್ಕೆ ಆರಂಭ ಮಾಡುತ್ತಾರೆ. ಸತ್ಯಾತ್ಮರು ಬರೆದದ್ದಲ್ಲ ಇದು, ಯಾವುದೋ ಅನಾಮಧೇಯ ಲೇಖನ. ಮೊದಲ ಉತ್ತರ, ನಾನು ಮಿಥ್ಯಾಯಾಹ ವಾಕ್ಯಾರ್ಥದಲ್ಲೇ ಸ್ಪಷ್ಟವಾಗಿ ತಿಳಿಸಿದ್ದೆ. ನನ್ನನ್ನು ನಿಂದೆ ಮಾಡಿಕೊಳ್ಳಿಕ್ಕೆ 1 ಅಲ್ಲ 10 ಗ್ರೂಪ್ ಮಾಡಿಕೊಳ್ಳಿ, ನನಗೆ ಚಿಂತೆ ಇಲ್ಲ. ಅವಶ್ಯವಾಗಿ ನಿಂದೆ ಮಾಡಿ, ಸಮೃದ್ಧವಾಗಿ ನಿಂದೆ ಮಾಡಿ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಾವು ಮಾಡ್ತಾ ಇರುವ ಈ ಚರ್ಚೆಗೆ ಸಂಬಂಧಿಸಿದಂತೆ ಯಾವುದೇ ಲೇಖನ ಆಗಲಿ, ಆಡಿಯೋ ಆಗಲಿ, ವಿಡಿಯೋ ಆಗಲಿ, ಮತ್ತು ಯಾವುದೇ ಮಾಧ್ಯಮ ಆಗಲಿ, ಅದು ಯಾವುದನ್ನು ಫೇಕ್ ಐಡಿ ಅಕೌಂಟ್ಗಳಲ್ಲಿ ಪ್ರಕಟ ಮಾಡತಕ್ಕದ್ದಲ್ಲ. ಮಾಡಿದರೆ ಸತ್ಯಾತ್ಮರದು ಅಂತಲೇ ಪರಿಗಣನೆ ಮಾಡಿ ನಾನು ಉತ್ತರ ಕೊಡ್ತೇನೆ ಅಂತ ವರ್ಷಗಳ ಹಿಂದೆಯೇ ಸ್ಪಷ್ಟವಾಗಿ ಹೇಳಿದ್ದೇನೆ. ಇನ್ನು ಎರಡನೆಯದು, ಸುಮ್ಮನೆ ಮಾಡ್ತಾ ಇರುವುದಲ್ಲ, ಪ್ರತಿಯೊಂದನ್ನು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಸಾರಿಯಾಗಿಯೇ ಮಾಡತಕ್ಕದ್ದು. ಶ್ರೀಮದಾಚಾರ್ಯರು ನಮ್ಮ ಭೀಮಾರ್ಜುನರ ಪ್ರಸಂಗದಲ್ಲಿ ಹೇಳ್ತಾರೆ, ಕರ್ಣನಿಗೆ ಸಂಬಂಧಪಟ್ಟ ಹಾಗೆ, ಕರ್ಣನನ್ನು ನಾನೇ ನಿಗ್ರಹ ಮಾಡ್ತೇನೆ ಅಂತ ಭೀಮಸೇನ ದೇವರು ಹೊರಟಾಗ ಅರ್ಜುನರು ಹೇಳ್ತಾರೆ, ಅಣ್ಣ ನೀನು ಕೊಲ್ಲುವುದು ಬೇಡ, ನಾನೇ ಕರ್ಣನನ್ನು ಕೊಲ್ತೇನೆ. ನೀನು ಕೊಂದರೆ ನೀನು ಮಾತ್ರ ಕೊಂದಂತೆ ಆಗುತ್ತೆ ಅಣ್ಣ, ನಾನು ನಿನ್ನ ಶಿಷ್ಯ, ಹೀಗಾಗಿ ನಾನು ಕೊಂದರೆ ನೀನು ಕೊಂದಂತೆ ಆಗೇ ಆಗತ್ತೆ. ಹೀಗಾಗಿ ಶಿಷ್ಯಕೃತವಾದದ್ದು ಗುರುಕೃತ, ಆದ್ದರಿಂದಾಗಿ ನಾನು ನಿನ್ನ ಶಿಷ್ಯ, ನಾನೇ ಕೊಲ್ತೇನೆ, ಅವಕಾಶ ಕೊಡೋಣ ಅಂತ ಹೇಳಿ ಅರ್ಜುನರು ಭೀಮಸೇನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಶಿಷ್ಯರು ಮಾಡಿದ್ದು ಗುರುಗಳಿಗೆ ಸೇರ್ತದೆ, ನಾವು ಬರೆದದ್ದು ಇದು ಭಾರಿ ಉತ್ತರ ಅಂತ ಹೇಳಿ ಭ್ರಾಂತರಾಗಿದ್ದಾರೆ ಬೇರೆ ಸಹಿತ. ಇನ್ನು ಮೂರನೆಯ ಕಾರಣ, ರಾಜ ರಾಷ್ಟ್ರಕೃತಂ ಪಾಪಂ ಅನ್ನುವಂತಹ ಮಾತಿದೆ. ರಾಷ್ಟ್ರ ಮಾಡಿದ ಅಪರಾಧಗಳು ರಾಜನಿಗೆ ಸೇರ್ತದೆ, ಹೆಂಡತಿ ಮಾಡಿದ ಅಪರಾಧ ಗಂಡನಿಗೆ ಸೇರ್ತದೆ, ಹಾಗೆ ಶಿಷ್ಯರು ಮಾಡಿದಂತಹ ಪಾಪ ಗುರುಗಳಿಗೆ ಸೇರ್ತದೆ. ಮಹಾವಿದ್ರೋಹವನ್ನು, ಶ್ರೀಮದ್ ರಾಮಾಯಣದ ನೇರ ವಿರೋಧವನ್ನು ಈ ಕೃತಿಯಲ್ಲಿ ಮಾಡ್ತಾ ಇದ್ದಾರೆ. ಶಿಷ್ಯರು ಮಾಡ್ತಾ ಇರ್ತಕ್ಕಂತಹ ಪಾಪ ಗುರುಗಳಿಗೆ ಸೇರಲೇಬೇಕಲ್ವ. ಇನ್ನು ಮತ್ತೊಂದು ಕಾರಣ, ಈ ಲೇಖನ ಸತ್ಯಾತ್ಮರ ಕಣ್ಣಿಗೆ ಕಾಣದೆ ಹೊರಗಡೆಗೆ ಬಂದಿದೆಯಾ? ಸತ್ಯಾತ್ಮರ ಚಿತ್ರ ಹಾಕಿದ್ದಾರೆ ಅದರೊಳಗೆ, ಸತ್ಯಾತ್ಮರ ಅನುಮತಿ ಇಲ್ಲದೆ ಆ ಗ್ರೂಪ್ ನಡೀತಾ ಇದೆಯಾ? ಇದು ಯಾವುದು ಉತ್ತರಾದಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲೇನು? ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯವರು ನಾವು ಅಂತ ಹೇಳಿಕೊಳ್ತಾರೆ. ಉತ್ತರ ಕೊಡುವ ಪ್ರಸಕ್ತಿ ಬಂದಾಗ ಸುಳ್ಳಿನ ಅಕೌಂಟುಗಳನ್ನು, ಫೇಕ್ ಅಕೌಂಟ್ಗಳನ್ನು ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ಉತ್ತರಾದಿಯ ಪಂಡಿತರು ಅಂದ್ರೇ ಫೇಕ್ ಪಂಡಿತರಂತ ನಿರ್ಣಯ ಆಗಿ ಹೋಗಿಬಿಟ್ಟಿದೆ ಸಮಾಜಕ್ಕೆ. ಇವರ ವಿದ್ಯೆ ಇದ್ದವರು ನೇರವಾಗಿ ಸಮಾಜದ ಮಧ್ಯದಲ್ಲಿ ಬಂದು ಮಾತನಾಡ್ತಾರೆ. ಧೈರ್ಯ ಇದ್ದವರು ಧೈರ್ಯವೂ ಇಲ್ಲ, ವಿದ್ಯೆಯೂ ಇಲ್ಲ, ಫೇಕ್ ಅಕೌಂಟಿನೊಳಗೆ ಮಾಡ್ತಾರೆ. ಈ ಎಲ್ಲ ಕಾರಣಗಳಿಗಾಗಿ ಇದು ಸತ್ಯಾತ್ಮರ ಲೇಖನ ಅಂತ ಪರಿಗಣಿಸಿಯೇ ನಾವು ಉತ್ತರವನ್ನು ನೀಡ್ತಾ ಇದ್ದೇವೆ. ವಾದಿಯ ಖಂಡನೆ ಯಾವಾಗ ಆಗ್ತದೆ? ಹರಿಗುರುದ್ರೋಹ ಮಾಡಿದಾಗ. ಮದಭಾವಿಯವರು ನಿಂದೆ ಮಾಡಿಕೊಂಡು ಬಂದರು, ಅವರಿಗೆ ಅದೇ ರೀತಿಯಾದಂತಹ ಉತ್ತರ ಸಿಕ್ತು. ಮಾಹುಲಿಯಾಚಾರ್ಯರು ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರನ್ನು ಬಹುವಾಗಿ ನಿಂದೆ ಮಾಡಿದರು. ಅಪರೋಕ್ಷ ಜ್ಞಾನಿಗಳಂತ ಸಹಿತ ಕರೆಯೋದಿಲ್ಲ ತಮ್ಮ ಪುಸ್ತಕದಲ್ಲಿ. ಮಾಹುಲಿಯಾಚಾರ್ಯರು ರಾಜರನ್ನು ದೇವತೆಗಳಂತ ಸಹಿತ ಒಪ್ಪೋದಿಲ್ಲ. ಮನುಷ್ಯೋತ್ತಮರ ಬಳಿಯಲ್ಲಿ ಯಾಚನೆ ಮಾಡುವವರು ರಾಜರು ಅಂತ ಬರೀತಾರೆ ಅವರು. ಹರಿಭಕ್ತರಿಗೆ ಹೇಳಿದ್ದನ್ನು ರಾಜರಿಗೆ ಅನ್ವಯ ಮಾಡ್ತಾರೆ. ಅವರು ಯಾವ ರೀತಿಯಾಗಿ ಬರೆದಿದ್ದಾರೋ ಆ ರೀತಿಯಾಗಿ ಉತ್ತರ ಸಿಗ್ತಾ ಇತ್ತು. ಇನ್ನು ಸತ್ಯಾತ್ಮರ ಭಾಷಣವನ್ನು ನೀವೆಲ್ಲ ಕೇಳಿದ್ದೀರಿ. ಶ್ರೀಮದ್ ವಿಬುಧೇಂದ್ರ ತೀರ್ಥ ಗುರು ಸಾರ್ವಭೌಮರಿಂದ ಆರಂಭ ಮಾಡಿಕೊಂಡು ಎಲ್ಲ ಮಹಾನುಭಾವರ ನಿಂದೆ ಮಾಡಿದ್ದಾರೆ. ಅದಕ್ಕೆ ಆ ರೀತಿಯಾದ ಉತ್ತರ ಸಿಗ್ತಾ ಇತ್ತು. ವಾದಿಯ ಖಂಡನೆ ಯಾವಾಗ ಆಗ್ತದೆ? ಹರಿಗುರುದ್ರೋಹ ಮಾಡಿದಾಗ. ಇಲ್ಲೇನು ದ್ರೋಹ ಮಾಡ್ತಾ ಇದ್ದಾರೆ ಅವರು? ರಾಮಾಯಣದ ದ್ರೋಹ ಮಾಡ್ತಾ ಇದ್ದಾರೆ. ಅನಿದ್ರೌ ಷಡಹೋರಾತ್ರಂ ತಪೋವನ ಮರಕ್ಷತಾಂ. ನಿದ್ರೆ ಇಲ್ಲದೆ 6 ಹಗಲು 6 ರಾತ್ರಿಗಳ ಕಾಲ ನಮ್ಮ ರಾಮ ಲಕ್ಷ್ಮಣರು ಆ ತಪೋವನವನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು ಸಾಮಾನ್ಯ ಸಜ್ಜನರ ಮನಸ್ಸಿಗೆ ಪ್ರಶ್ನೆ ಬರಬಹುದು, ಅದಕ್ಕಾಗಿ ಒಂದು ಉತ್ತರವನ್ನು ಸಂಕ್ಷಿಪ್ತವಾಗಿ ನೀಡುತ್ತೇನೆ. ಮುಂದೆ ಧರ್ಮಶಾಸ್ತ್ರದ ವಿಷಯದಲ್ಲಿ ಇದು ವಿವರವಾಗಿ ಬರ್ತದೆ. ಏನು? 6 ಹಗಲು ರಾತ್ರಿಗಳಲ್ಲಿ ಅವರು ನಿದ್ರೆ ಮಾಡದೆ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ನಿಜ, ಆದರೆ ಸ್ನಾನ ಸಂಧ್ಯಾದಿಗಳಾಗಲೇಬೇಕಲ್ಲ ಅಂದರೆ ಅದಕ್ಕೂ ರಾಮಾಯಣ ಉತ್ತರ ಕೊಡ್ತದೆ. ಉಪಾಸಾಂಚಕ್ರತರುವೀರೌ ಅಂತ ಹೇಳಿ. ಏನು ನೋಡಿ, ವಾಲ್ಮೀಕಿ ಋಷಿಗಳು ತಪಸ್ಸು ಮಾಡ್ತಾರೆ, ರಾಮನಾಮ ಜಪ ಮಾಡ್ತಾ ಕುಳಿತುಕೊಂಡ್ಬಿಡ್ತಾರೆ. ಅವರ ಸುತ್ತ ವಲ್ಮೀಕ ಬೆಳೆದು ಬಿಡ್ತದೆ.
ಅವರು ಪ್ರತಿ ದಿವಸ ಬೆಳಗ್ಗೆ ಎದ್ದು ಹೋಗಿ ಸ್ನಾನ ಮಾಡಿ ಆನಂತರದಲ್ಲಿ ಮತ್ತೆ ಬಂದು ಕುಳಿತುಕೊಳ್ತಾ ಇದ್ದರೆ ವಾಲ್ಮೀಕಿ ಹೇಗೆ ಬೆಳೆಯುತ್ತೆ? ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮಹಾಭಾರತದಲ್ಲಿ ಅನೇಕ ಋಷಿಗಳ ಕಥೆಯನ್ನು ಕೇಳ್ತೇವೆ. ನೀರಿನ ಒಳಗೆ ತಪಸ್ಸು ಮಾಡಿದವರು ಇತ್ಯಾದಿ ಅನೇಕ, ಅಂದರೆ 10,000 ವರ್ಷಗಳ ಕಾಲ ಸುದೀರ್ಘ ಕಾಲದ ತಪಸ್ಸನ್ನು ಮಾಡಿದವರನ್ನು ನಾವು ಕೇಳ್ತೇವೆ. ಯಾವಾಗ ವಿಶಿಷ್ಟವಾದಂತಹ ಕರ್ಮಗಳ ಆಚರಣೆ ಮಾಡಲಿಕ್ಕೆ ಮನುಷ್ಯ ದೀಕ್ಷಿತನಾಗ್ತಾನೆ, ಆಗ ಅವನಿಗೆ ಕೆಲವು ವಿಶೇಷ ನಿಯಮಗಳಿರ್ತವೆ, ಕೆಲವು ವಿನಾಯಿತಿಗಳಿರ್ತವೆ. ತಂದೆ ತಾಯಿಗಳು ಮಕ್ಕಳಿಗೆ ವಿವಾಹವನ್ನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ನಾಂದಿ ಶ್ರಾದ್ದವನ್ನು ಮಾಡಿದರು. ನಾಂದಿ ಶ್ರಾದ್ದ ಮಾಡಿದ ಬಳಿಕ ಕುಟುಂಬದಲ್ಲಿ ಯಾರಾದರೂ ಸಹಿತ ಮೃತರಾದರು ಅಂದರೆ ಅದರ ಅಶೌಚ ಅವರಿಗಿರೋದಿಲ್ಲ. ಇನ್ನೂ ಸಾಕಷ್ಟು ನಿಯಮವಿದೆ, ಕೇವಲ ಇದೊಂದನೇ ತಿಳಿಬೇಡ್ರಿ, ಧರ್ಮಶಾಸ್ತ್ರದ ಸಂದರ್ಭದಲ್ಲಿ ವಿವರಿಸ್ತೇನೆ ನಾನು ಅದನ್ನು. ಅವರಿಗೆ ಅಶೌಚ ಬರುವುದಿಲ್ಲ. ಹಾಗೆಯೇ ದೀಕ್ಷಿತರಾಗಿ ಕುಳಿತಾಗ ಒಂದು ವಿಶಿಷ್ಟವಾದ ಕರ್ಮಗಳಲ್ಲಿ ಅವರು ತೊಡಗಿಕೊಂಡಾಗ ಕೆಲವು ವಿನಾಯಿತಿಗಳಿರ್ತವೆ. ವಾಲ್ಮೀಕಿ ಋಷಿಗಳು 10,000 ವರ್ಷಗಳ ಕಾಲ ಭೂಮಿಯ ಒಳಗೆ ಕುಳಿತಿದ್ದಾರೆ, ಹುತ್ತ ಬೆಳೆದುಕೊಂಡು ಬಿಟ್ಟಿದೆ. ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಸ್ನಾನಾದಿಗಳಿಲ್ಲ, ಇಲ್ಲ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ, ವಾಲ್ಮೀಕಿ ಋಷಿಗಳಾಗ ಅಸಂಪ್ರಜ್ಞಾತ ಸಮಾಧಿಯಲ್ಲಿಲ್ಲ, ಇನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ವಿಷಯ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರನ್ನು ಕಾಣ್ತಾ ಇದ್ದಾರೆ ಧ್ಯಾನದಲ್ಲಿ, ಅವರಿಗೆ ಯಾವ ವಿಧಿ ನಿಷೇಧಗಳು ಇರೋದಿಲ್ಲ. ಸ್ನಾನ ಸಂಧ್ಯಾದಿಗಳನ್ನು ಆ ಕಾಲಕ್ಕೆ ಮಾಡಬೇಕೆಂಬ ನಿಯಮ ಇರೋದಿಲ್ಲ. ಯುದ್ಧದಲ್ಲಿದ್ದಾರೆ, ರಾಷ್ಟ್ರಕ್ಷೋಭವಿದೆ, ಆಗೆಲ್ಲವೂ ನಿಯಮಗಳು ಇರೋದಿಲ್ಲ. ಹಾಗೆಯೇ ಒಂದು ವಿಶಿಷ್ಟವಾದ ಉಪಾಸನೆಗೆ ತೊಡಗಿದಾಗ, ಅದಕ್ಕೆ ಅಲ್ಲಿ ಉಪಾಸ ಶಬ್ದವಿದೆ, ಉಪಾಸಾಂಚಕ್ರತು, ಇದನ್ನು ಉಪಾಸನೆಯಂತೆ ಮಾಡಿದರು. 6 ಹಗಲು 6 ರಾತ್ರಿಗಳ ಕಾಲ ಅವರು ಬೇರೆ ಯಾವ ಕಾರ್ಯವನ್ನೂ ಮಾಡಬೇಕಾಗಿಲ್ಲ, ಅದರಿಂದ ಅವರಿಗೆ ದೋಷ ಬರುವುದಿಲ್ಲ. ವಿವಾಹದ ಕಾರ್ಯದಲ್ಲಿ ನಾಂದಿ ಮಾಡಿದ್ದಾರೆ, ಯಾರೋ ದೂರದ ಬಂಧುಗಳು ಮೃತರಾಗಿದ್ದಾರೆ, ಇವರು ವಿವಾಹ ಮಾಡಬಹುದೇ ಮಾಡಬಾರದೆ? ಮಾಡಬೇಕು. ಹಾಗಾದರೆ ಮೈಲಿಗೆ ಇದೆಯೋ? ಇಲ್ಲ. ಹೇಗೋ ಹಾಗೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇದನ್ನು ವಿಸ್ತಾರವಾಗಿದೆ, ಧರ್ಮಶಾಸ್ತ್ರದ ಸಂದರ್ಭದಲ್ಲಿ ವಿವರವಾಗಿ ತಿಳಿಯೋಣ. ಶ್ರೀಮದ್ ರಾಮಾಯಣ ಎಷ್ಟು ಚೆನ್ನಾಗಿ ತಿಳಿಸ್ತದೆ ನೋಡಿ. ಉಪಾಸಾಂ ಚಕ್ರತರುವೀರವು, ತಾವು ಹೇಳಿದ ತತ್ವದ ಮೇಲೆ ಬರುವ ಆಕ್ಷೇಪಕ್ಕೂ ಉತ್ತರವನ್ನು ಕೊಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅವರು ನಿದ್ರಾದಿಗಳನ್ನು ಮಾಡಲಿಲ್ಲ ಅಂತ. ಇವರು ಬರೀತಾರೆ, ರಾಮ ಇದ್ದಾಗ ಲಕ್ಷ್ಮಣ ವಿಶ್ರಾಂತಿ, ಲಕ್ಷ್ಮಣ ಕಾಯುತ್ತಿರುವಾಗ ರಾಮ ವಿಶ್ರಾಂತಿ. ಸರಿ, ಇದು ಅರ್ಥದ ಚರ್ಚೆಯಾಯಿತು. ನಾವಿಲ್ಲಿ ಶಬ್ದದ ಚರ್ಚೆ ಮಾಡ್ತಾ ಇದ್ದೇವೆ. ಕ್ರಮಶಬ್ದಕ್ಕೆ ಪರ್ಯಾಯ ಅಂತ ಅರ್ಥ ಮಲ್ಲಿನಾಥರು ಹೇಳಿದ್ದಾರೆ. ನೀವು ಅದರ ಬಗ್ಗೆ ಚರ್ಚೆ ಮಾಡಿ ಅಂತಂದರೆ ನೋಡಿ, ಲೋಕಮಂಧ ತಮಸತ್ಕ್ರಮೋದಿತೌ ರಶ್ಮಿಭಿಶ್ಚಿ ದಿವಾಕರಾವಿವ. ಮೊದಲಿಗೆ ಈ ರೀತಿಯಾಗಿ ಒಬ್ಬರಿದ್ದಾಗ ಒಬ್ಬರಿಲ್ಲ ಅನ್ನುವಂತಹದ್ದೇ ಇಲ್ಲ, ಪ್ರಕರಣವೇ ಇಲ್ಲ. ನಾವು ಶ್ರೀಮಠ್ ಟೀಕಾಕೃತ್ಪಾದರು ಹೇಳಿದ ತತ್ವದಲ್ಲಿ ಏನು ತಿಳಿದೆವು? ಪ್ರಕರಣವಿದೆ. ಆ ಅಪ ಅನ್ನುವ 2 ವಿರುದ್ಧಾರ್ಥಕವಾದ ಉಪಸರ್ಗಗಳಿವೆ. ಅದನ್ನು ಹೊಂದಿಸಬೇಕಾದರೆ ಕ್ರಮವಾಗಿ ಅಯೋಗ ಪದ್ಯೇನ ಹೊಂದಿಸಬೇಕು. ಹೀಗಾಗಿ ಆ ಅಯೋಗ ಪದ್ಯೇನ ಹೊಂದಿಸಬೇಕಾದ್ರೆ ಹೇಗೆ ಹೊಂದಿಸಬೇಕು? ಕ್ರಮೇಣ, ಪರ್ಯಾಯೇಣ, ಕ್ರಮೇಣ. ಪ್ರಕರಣವಿದೆ, ಪ್ರಾಕರಣಿಕ ಅರ್ಥವನ್ನು ತೆಗೆದುಕೊಂಡವು. ಇಲ್ಲಿ ಪ್ರಕರಣವೇ ಇಲ್ಲಲ್ಲಪ್ಪ, ಪ್ರಕರಣವೇ ಇಲ್ಲವಲ್ಲ. ರಾಮ ಒಂದು ಸರ್ತಿ ಇದ್ದಾಗ, ಲಕ್ಷ್ಮಣ ಒಂದು ಸರ್ತಿ ಇದ್ದಾಗ ಇಲ್ಲವೇ ಇಲ್ಲ. ರಾಮ ಲಕ್ಷ್ಮಣರಿಬ್ಬರೂ ಸಹಿತ ಏಕಕಾಲಕ್ಕೆ ಕಾಯ್ತಾ ಇದ್ದಾರೆ. ಶ್ರೀಮದ್ ರಾಮಾಯಣ ಅದಕ್ಕೂ ಉತ್ತರವನ್ನು ಕೊಡ್ತದೆ. 6ನೆಯ ಏನು ದಿವಸ ಬರ್ತದೆ, ಆ ಸಂದರ್ಭದೊಳಗೆ ಯಾವಾಗ ಮಾರೀಚ ಸುಬಾಹುಗಳು ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಆಗ ರಾಮದೇವರು ಲಕ್ಷ್ಮಣದೇವರ ಜೊತೆಯಲ್ಲಿ ಮಾತನಾಡ್ತಾರೆ. ಅಥ ಕಾಲೇ ಗತೇ ತಸ್ಮಿನ್ ಷಷ್ಠೇ ಹನಿ ಸಮಾಗತೆ ಸೌಮಿತ್ರ ಮಬ್ರವೀದ್ರಾಮ ಯತ್ತೋಭವ ಸಮಾಹಿತ. ಲಕ್ಷ್ಮಣ, ಇನ್ನೂ ಎಚ್ಚರಿಕೆಯಿಂದ ಇರು, ರಾಮದೇವರು ಹೇಳ್ತಾರೆ. ಬರ್ತಾ ಇದ್ದಾರೆ ರಾಕ್ಷಸರು ಅಂತ. ರಾಮ ಇದ್ದಾಗ ಲಕ್ಷ್ಮಣ ಇಲ್ಲ, ಲಕ್ಷ್ಮಣ ಇದ್ದಾಗ ರಾಮ ಇಲ್ಲ ಅಂತಾಗಿದ್ದರೆ ರಾಮ ಲಕ್ಷ್ಮಣರು ಮಾತನಾಡಿಕೊಳ್ತಾರೆ. ಹೇಗೆ ಮಾತನಾಡಿಕೊಳ್ತಾರೆ ನೋಡಿ. ದುರ್ವಾದಗಳು ಹೇಗೆ ಮುರಿದು ಬೀಳ್ತವೆ ಅನ್ನೋದನ್ನು ನೋಡಿ. ರಾಮ ಇದ್ದಾಗ ಲಕ್ಷ್ಮಣ ವಿಶ್ರಾಂತಿ, ಲಕ್ಷ್ಮಣ ಇದ್ದಾಗ ರಾಮ ವಿಶ್ರಾಂತಿ. ಅದಕ್ಕಾಗಿ ಇಲ್ಲಿ ಪರ್ಯಾಯವೇ ಅಂತ ಸತ್ಯಾತ್ಮರು ಅವಧಾರಣ ಮಾಡಿ ಹೇಳ್ತಾ ಇದ್ದಾರಲ್ಲ. ಇದೆಯಾ ಇಲ್ಲಿ ಪರ್ಯಾಯ? ರಾಮ ಲಕ್ಷ್ಮಣರು ಒಟ್ಟಿಗೆ ಕಾಯ್ತಾ ಇದ್ದಾರೆ, ಮಾತನಾಡಿಕೊಂಡಿದ್ದಾರೆ ಸಹಿತ. ಪರ್ಯಾಯವಾಗಿದ್ದರೆ ಮಾತನಾಡಿಕೊಳ್ಳಿಕ್ಕಾಗತ್ತಾ? ಹೀಗಾಗಿ ಇಲ್ಲಿ ಪರ್ಯಾಯ ಅನ್ನುವುದರ ಪ್ರಸಕ್ತಿಯೇ ಇಲ್ಲ. ಹಾಗಾದರೆ ಕಾಳಿದಾಸ ಹೇಳ್ತಾ ಇರೋದು ತಪ್ಪೇನು? ಕಾಳಿದಾಸ ಹೇಳ್ತಾ ಇರೋದರಲ್ಲಿ ತಪ್ಪಿಲ್ಲ. ಲೋಕಮಂಧ ತಮಸತ್ಕ್ರಮೋದಿತೌ ರಶ್ಮಿಭಿಶ್ಚಿ ದಿವಾಕರಾವಿವ ಅಂತ ಕಾಳಿದಾಸನ ವಚನ. ಕಾಳಿದಾಸ ಬಳಸಿರೋದು ಕ್ರಮ ಅನ್ನುವ ಶಬ್ದ. ಚಂದ್ರ ಮತ್ತು ಸೂರ್ಯರು ಕ್ರಮವಾಗಿ ಜಗತ್ತನ್ನು ಕತ್ತಲೆಯಿಂದ ರಕ್ಷಣೆ ಮಾಡುವ ಹಾಗೆ ರಕ್ಷಣೆ ಮಾಡ್ತಾ ಇದ್ದಾರೆ ರಾಮಲಕ್ಷ್ಮಣರು. ಅಲ್ಲಿ ಕ್ರಮ ಅನ್ನುವ ಶಬ್ದವಿದೆ. ಏನರ್ಥ ಗೊತ್ತೇನು? ಪರ್ಯಾಯದ ಪ್ರಸಕ್ತಿಯೇ ಇಲ್ಲ, ತಿಳಿಸಿ ಆಗಿದೆ. ಹಾಗಾದರೆ ಏನರ್ಥ? ಕ್ರಮವಾಗಿ. ಅಲ್ಲೇ ಇದೆ ಉತ್ತರ, ಶಶಿ ದಿವಾಕರಾವಿವ ಅಂತ ಹೇಳಿ. ಕಾಳಿದಾಸನನ್ನು ಸುಮ್ಮನೆ
ಬಹಳ ದೊಡ್ಡ ಕವಿ ಅಂತ ಹೇಳಿ ಸಂಸ್ಕೃತ ವಾಂಗ್ಮಯ ಕರೆಯೋದಿಲ್ಲ. ಕ್ರಮ ಅನ್ನುವ ಶಬ್ದಕ್ಕೆ ಏನು ಅರ್ಥ ಹೇಳಬೇಕನ್ನೋದು ಕಾಳಿದಾಸನ ಮಾತಿನಲ್ಲೇ ಉತ್ತರ ಅಡಗಿದೆ. ನೋಡಿ, ಸೂರ್ಯಚಂದ್ರರ ಉದಾಹರಣೆ ಇದೆ. ಸೂರ್ಯಚಂದ್ರರ ಗತಿ ಯಾವ ರೀತಿಯಾಗಿರ್ತದೆ? ಸೂರ್ಯಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರಲಿಕ್ಕೆ 30 ದಿವಸ ತೆಗೆದುಕೊಳ್ತದೆ. ಚಂದ್ರಗ್ರಹ ಆ 30 ದಿವಸದಲ್ಲಿ 12 ರಾಶಿಗಳನ್ನು ಕ್ರಮಿಸಿ ವೃಷಭ ರಾಶಿಗೆ ಬಂದುಬಿಟ್ಟಿರ್ತದೆ. 27 ದಿವಸಗಳಲ್ಲಿ ಅದು 12 ರಾಶಿಗಳನ್ನು ಕ್ರಮಿಸಿ ಬಿಡ್ತದೆ. ಮತ್ತೆ 3 ದಿವಸ ಇದೆ. ಹೀಗಾಗಿ ಸೂರ್ಯಗ್ರಹ ವೃಷಭವನ್ನು ಪ್ರವೇಶ ಮಾಡುವಷ್ಟರಲ್ಲಿ ಮತ್ತೆ ತಾನು ವೃಷಭಕ್ಕೆ ಬಂದು ಬಿಡ್ತದೆ. ಹಾಗೆ ರಾಮ ಲಕ್ಷ್ಮಣರು ಇಬ್ಬರೂ ತಪೋವನವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಒಬ್ಬರು ನಿಧಾನವಾಗಿ ಪ್ರತಿಯೊಂದನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಓಡಾಡ್ತಾ ಇದ್ದಾರೆ. ಇನ್ನೊಬ್ಬರು ಶೀಘ್ರವಾಗಿ ಓಡಾಡ್ತಾ ಇದ್ದಾರೆ. ಎಲ್ಲವನ್ನೂ ಗಮನಿಸ್ತಾ ಒಬ್ಬರು ಓಡಾಡ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸ್ತಾ ಓಡಾಡ್ತಾ ಇದ್ದಾರೆ. 2 ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ಅದನ್ನು ಹೇಳಬೇಕಾಗಿದೆ ಕಾಳಿದಾಸರಿಗೆ. ಅದಕ್ಕೇನೆ ಅಲ್ಲಿ ಬಳಸಿದ ಶಬ್ದ ಏನು ಗೊತ್ತಾ? ರಶ್ಮಿಭಿಹಿ ಶಶಿ ದಿವಾಕರಾವಿವ ಅಂತ. ಶಶಿ ದಿವಾಕರವು ಅಂತ ಶಬ್ದ ಇರೋದಲ್ಲಿ ಅಲ್ಲಿ ವಾಸ್ತವಿಕವಾಗಿ ಹೇಳಬೇಕು ಅಂದರೆ ಅಭ್ಯರ್ಹಿತವಾದದ್ದನ್ನು ಮೊದಲು ಹೇಳಬೇಕಂತ ನಿಯಮವಿದೆ. ಅಲ್ಲಿ ರವಿ ನಿಶಾಕರಾವಿವ ಅಂತ ಹೇಳಬೇಕಾಗಿತ್ತು. ನಮಸ್ಸೂರ್ಯಾಯ ಚಂದ್ರಾಯ ಅಂತ ಹೇಳೇನು ತಾರತಮ್ಯದ ಕ್ರಮವಿದೆ, ಇದನ್ನು ತಿಳಿದುಕೊಳ್ಳಿ. ರುಜುತ್ವದ ಚರ್ಚೆಯಲ್ಲಿ ಇದೂ ಸಹಿತ ಬರ್ತದೆ. ನಮಸ್ಸೂರ್ಯಾಯ ಚಂದ್ರಾಯ ಬಹಳ ದೊಡ್ಡದಾದ ಕ್ರಮದಲ್ಲಿ ಈ ಸೂರ್ಯಚಂದ್ರರು ರುಜುತ್ವದ ತತ್ವವನ್ನು ನಮಗೆ ಸ್ಥಾಪನೆ ಮಾಡಿಕೊಡ್ತಾರೆ. ಪ್ರತಿಯೊಂದನ್ನು ಗಮನಿಸಿಕೊಳ್ಳಿ. ರಾಜರು ಮಾಡಿಸ್ತಾ ಇರತಕ್ಕಂತಹ ಕಾರ್ಯವಿದು. ಒಂದೊಂದು ಶಬ್ದ, ಒಂದೊಂದು ಪ್ರಕರಣ, ಒಂದೊಂದು ವಿಷಯವೂ ಸಹಿತ ರುಜುತ್ವಕ್ಕೆ ಸಂಬಂಧಪಟ್ಟಿದೆ. ಇದನ್ನು ನೆನಪಿಟ್ಟುಕೊಂಡಿರಿ. ನಮಸ್ಸೂರ್ಯಾಯ ಚಂದ್ರಾಯ. ವಾಸ್ತವಿಕವಾಗಿ ಸೂರ್ಯಗ್ರಹದ ಹೆಸರು ಮೊದಲು ತೆಗೆದುಕೊಂಡು ಆನಂತರ ಚಂದ್ರಗ್ರಹದ ತೆಗೆದುಕೊಳ್ಬೇಕಾಗಿತ್ತು. ಅದನ್ನು ಅವಶ್ಯವಾಗಿ ಹೇಳಬಹುದು. ಲೋಕಮಂಧ ತಮಸಾತ್ಕ್ರಮೋದಿತೌ ರಶ್ಮಿಭಿ ರವಿ ನಿಶಾಕರಾವಿವ ಅಂತ ಹೇಳಿಬಿಟ್ಟಿದ್ರೆ ಮೊದಲು ರವಿ ಅಂತ ಬರ್ತಾ ಇತ್ತು, ಆಮೇಲೆ ನಿಶಾಕರ ಶಬ್ದ ಬರ್ತಾ ಇತ್ತು. ಹಾಗೆ ಮಾಡಲಿಲ್ಲ ಕಾಳಿದಾಸರು. ಕಾಳಿದಾಸ ಹೇಳಿದ್ದೇನು? ಶಶಿ ದಿವಾಕರಾವಿವ. ಮೊದಲಿಗೆ ಶಶಿ ಶಬ್ದ, ಆಮೇಲೆ ದಿವಾಕರ ಶಬ್ದ. ಶಶಿ ಅಂದ್ರೇನು? ಏನು ಬಂತು ನೆನಪಿಗೆ? ಮೊಲ ಉಳ್ಳದ್ದು, ಮೊಲ, ವೇಗ. ದಿವಾಕರ ಅಂದರೆ ಏನು ಬಂತು? ಹಗಲನ್ನು ಉಂಟು ಮಾಡುವುದು, ಕತ್ತಲೆಯನ್ನು ಕಳೆಯುವುದು, ಹಗಲನ್ನು ಉಂಟು ಮಾಡುವುದು. ನೀವು ರವಿ ನಿಶಾಕರ ಒಂದಾಗ ನಿಶಾಕರ ಶಬ್ದವನ್ನು ಹೇಳಬೇಕು. ನಿಶಾಕರ ಅಂದರೆ ರಾತ್ರಿಯನ್ನು ಉಂಟು ಮಾಡೋದು. ಇಲ್ಲಿ ಉದ್ದೇಶ ಇರೋದು ಲೋಕಮಂಧತಮಸಾತ್, ಕತ್ತಲೆಯಿಂದ ದೂರ ಮಾಡಬೇಕಾಗಿದೆ. ಕತ್ತಲೆಯಿಂದ ದೂರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ದಿವಾಕರ ಶಬ್ದವನ್ನು ಹೇಳಿದ್ದಾರೆ. ಶಶಿ ದಿವಾಕರವು. ಶಶಿ ವೇಗವನ್ನು ಹೇಳಿದರು, ದಿವಾಕರ ಕತ್ತಲೆಯಿಂದ ನಿವಾರಣೆ ಮಾಡ್ತಾ ಇರೋದನ್ನು ಹೇಳಿದರು. ರಾಮದೇವರು ನಿಧಾನವಾಗಿ ಹೆಜ್ಜೆಯನ್ನು ಹಾಕ್ತಾ ಒಂದೊಂದು ವಿಷಯವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಓಡಾಡ್ತಾ ಇದ್ದಾರೆ. ಲಕ್ಷ್ಮಣರು ವೇಗವಾಗಿ ಓಡಾಡ್ತಾ ಪ್ರತಿಯೊಂದನ್ನು ವಿಶಾಲವಾದ ದೃಷ್ಟಿಯಿಂದ ಗಮನಿಸ್ತಾ ಇದ್ದಾರೆ. ಚಂದ್ರನಿಗೆ ಬೆಳಕಲ್ಲಿಂದ? ಸೂರ್ಯನಿಂದಲೇನೆ. ಕತ್ತಲೆಯನ್ನು ನಿವಾರಣೆ ಮಾಡೋದ್ರೊಳಗಡೆಗೆ ಸೂರ್ಯ ಹೆಚ್ಚಿನ ಪಾತ್ರ ವಹಿಸ್ತದೆಯೋ ಚಂದ್ರನೋ? ಸೂರ್ಯನೇ. ಹೀಗಾಗಿ ರಾಮದೇವರು ಕತ್ತಲೆಯನ್ನು, ವಿಘ್ನಗಳನ್ನು ನಿವಾರಣೆ ಮಾಡ್ತಾ ಇರೋದು ದಿವಾಕರ. ಶಶಿ ವೇಗವಾಗಿ ಓಡಾಡ್ತಾ ರಾಮದೇವರಿಂದ ಶಕ್ತಿಯನ್ನು ಪಡೆದುಕೊಂಡು ರಾಮದೇವರಿಗೆ ವಿಷಯವನ್ನು ತಿಳಿಸ್ತಾ ಓಡಾಡ್ತಾ ಇರುವುದು ಲಕ್ಷ್ಮಣರು. ಅಲ್ಲಿ ಕ್ರಮ ಅನ್ನುವ ಶಬ್ದಕ್ಕೆ ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸೂರ್ಯಚಂದ್ರ ಕ್ರಮಾತ್. ಸರಳವಾಗಿದೆ ವಿಷಯ, ಸರಳವಾಗಿದೆ. ಇದು ಯಾವುದನ್ನು ಆಲೋಚನೆ ಮಾಡದೆ ಮಲ್ಲಿನಾಥ ಬರೆದಂತಹ ಗ್ರಂಥದಿಂದ ಪರ್ಯಾಯಣ ಅನ್ನುವ ಅರ್ಥವನ್ನು ಎತ್ತಿಕೊಂಡು ಬಂದು ಉಪೇಕ್ಷಾರ್ಥಾಂಶ್ಚ ಅರ್ಥವಾಗ್ತಾ ಇದೆ ಅಲ್ವಾ? ನೋಡಿ, ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಜೀವ ಸಾಧಕರು. ಆ ಸತ್ಯಾತ್ಮರಲ್ಲಿ ನಿಂತು ಈ ಲೇಖನ ಬರೆಸಬೇಕಾದ್ರೆ ಯಾಕೆ ಇದನ್ನು ಬರೆಸಿದ್ದಾರೆ? ಆ ವಿದ್ಯಾದಾರಿದ್ರ್ಯದ ಆಳ ತೋರಿಸಬೇಕಾಗಿದೆ, ಕಾರಣ ತೋರಿಸಬೇಕಾಗಿದೆ. ಯಾಕೆ ಆ ವಿದ್ಯಾದಾರಿದ್ರ್ಯ ಅವರೊಳಗೆ ಬಂದಿದೆ ಅಂತ ಹೇಳಿ. ಯಾಕೆ ಬಂದಿದೆ? ರಾಜರೇನು ಹೇಳಿದ್ದಾರೆ? ಉಪೇಕ್ಷಾರ್ಥಾಂಶ್ಚ. ನಾವು ಯಾವುದೇ ಭಗವಚ್ಛಾಸ್ತ್ರಕ್ಕೆ ವಿಮುಖವಾದ ಗ್ರಂಥದ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿಂದ ಅರ್ಥವನ್ನು ತರಬಾರದು. ಇವರು ತಂದಿದ್ದಾರೆ. ಕ್ರಮೇಣ ಒಂದಕ್ಕೆ ಪರ್ಯಾಯಣ ಅಂತ ಮಲ್ಲಿನಾಥ ಅರ್ಥವನ್ನು ಹೇಳಿದ್ದಾನೆ ಅಂತ. ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದರೆ ತಚ್ಚ ಅವಿಧಾನ ಪ್ರಯೋಗಾಭ್ಯಾಮ್ ಅಂತ ಹೇಳಿದ್ದಾರೆ. ಕೋಶಗ್ರಂಥವನ್ನು ಕೊಟ್ಟಿದ್ದಾರೆ. ಇವತ್ತಿಗಾದರೂ ಸತ್ಯಾತ್ಮರಿಗೆ ಕೊಡಲಿಕ್ಕಾಗಿದೆಯಾ ಕೋಶಗ್ರಂಥದ ಪ್ರಮಾಣ? ಕ್ರಮ ಮತ್ತು ಪರ್ಯಾಯ ಶಬ್ದಗಳು ಟರ್ಮ್ಸ್ ಅನ್ನುವಂತಹ ಅರ್ಥದೊಳಗೆ, ಪರ್ಯಾಯ ಅನ್ನುವ ಅರ್ಥದಲ್ಲಿ ಪರ್ಯಾಯ ಅನ್ನುವುದಕ್ಕೆ ಸತ್ಯಾತ್ಮರಿಗೆ ಪ್ರಮಾಣ ನೀಡಲಿಕ್ಕಾಗಿದೆಯಾ? ಮಲ್ಲಿನಾಥ ಹೇಳಿದ್ದಾನೆ ಅಂತ ಮಲ್ಲಿನಾಥನ ಉಲ್ಲೇಖವನ್ನು ಮಾಡ್ತಾರೆ. ಮಲ್ಲಿನಾಥನ ವ್ಯಾಖ್ಯಾನ ಇವತ್ತು ಉಪೇಕ್ಷಣೀಯ ಅಂತ ನಿರ್ಣಯ ಆಯಿತು. ಕಾಳಿದಾಸ ಮಾಡಿದ ಪ್ರಯೋಗವನ್ನು ಹೊಂದಿಸಿಕೊಳ್ಳುವ ಕ್ರಮವೂ ಸಹಿತ ಅರ್ಥವಾಯಿತು. ಸಮಗ್ರ ರುಜುತ್ವ
ಉಪಾಸಕರು ತಿಳಿಯಬೇಕಾದ, ಶ್ರದ್ಧಾಭಕ್ತಿಗಳಿಂದ ತಿಳಿಯಬೇಕಾದ ವಿಷಯ. ವಿದ್ಯಾ ದಾರಿದ್ರ್ಯ ನಮ್ಮಲ್ಲೂ ಅವಶ್ಯವಾಗಿದೆ, ವೈಷ್ಣವರಲ್ಲಿದೆ. ಹರಿಭಕ್ತರಿಗಾಗೇನೇ ಹೇಳಿದ್ದು ನಮ್ಮ ರಾಜರು, ಅವಶ್ಯವಾಗಿ ನಾವೆಲ್ಲ ವಿದ್ಯಾದಾರಿದ್ರರು. ಆದರೆ ನಮ್ಮ ವಿದ್ಯಾದಾರಿದ್ರ್ಯ ಪರಿಹಾರವಾಗುತ್ತೆ. ವಿದ್ರಾವಯದ್ಧಿ ದಾರಿದ್ರ್ಯಂ ಅಂತ, ಶ್ರಾವಯಾಂಸ್ಂಶ್ಚ ಕಿಂಚಿತ್ ಅಂತ ನಾವು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಣ ಪದ್ಮಗಳನ್ನು ಆಶ್ರಯಿಸ್ತೇವೆ. ರಾಜರು ಹೇಳಿಕೊಟ್ಟ ಮಾರ್ಗದಲ್ಲಿ ನಮ್ಮ ರಾಜರು ನಮಗೆ ಹೇಳಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರನ್ನು ಹೆಂಗೆ ಆಶ್ರಯಿಸಬೇಕು ಅಂತ. ಆ ಕ್ರಮದಲ್ಲಿ ನಾವು ಆಶ್ರಯಿಸ್ತೇವೆ, ವಿದ್ಯಾ ದಾರಿದ್ರ್ಯ ಕಳ್ಕೊಳ್ತೇವೆ. ಇವತ್ತು ಮಲ್ಲಿನಾಥನ ವ್ಯಾಖ್ಯಾನವನ್ನು ಉಪೇಕ್ಷಣೆ ಮಾಡಿಬಿಟ್ಟಿದ್ದೇವೆ ನಾವು. ಉತ್ತರಾದಿಯರಿಗೆ ಸಾಧ್ಯವಿದೆಯಾ? ಕ್ರಮ ಪರ್ಯಾಯ ಅನ್ನುವ ಶಬ್ದಕ್ಕೆ ಸತ್ಯಾತ್ಮರು ಪರಮಾಬದ್ಧವಾದ ಅರ್ಥ ಹೇಳಿದ್ದಾರೆ. ನಾನು ಹೇಳಿದ್ದ ತಪ್ಪು ಅಂತ ಒಪ್ಪಿಕೊಳ್ಳುವ ಎತ್ತರ ಸತ್ಯಾತ್ಮರಿಗಿದೆಯಾ? ಸತ್ಯಾತ್ಮರಿಗಲ್ಲ. ಅವರ ಆ ಉತ್ತರಾದಿಯರಲ್ಲಿ ಒಬ್ಬರಿಗೆ ಸಹಿತ ಆ ಸದ್ಗುಣವಿಲ್ಲ. ನ ಶಬ್ದವನ್ನು ತ್ಯಾಗ ಮಾಡಿ ರಾಜರ ಪುಣ್ಯವನ್ನು ರಾಕ್ಷಸರ ಅಪಹಾರ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿದವರು ಮದಭಾವಿಯವರು. ರಾಜರ ಕ್ಷಮೆ ಕೇಳಿದ್ರ ಅವರು? ರಾಜರ ದ್ರೋಹ ಅಲ್ಲ ಅದು, ರಾಜರ ದ್ರೋಹ ಅಲ್ಲ. ತಪ್ಪನ್ನು ಒಪ್ಪಿಕೊಂಡ್ರ ಸಮಾಜದ ಮುಂದೆ? ಸಮಾಜದ ಮುಂದೆ ತಪ್ಪನ್ನು ಒಪ್ಪಿಕೊಳ್ಳೋರು ಬಹಳ ದೊಡ್ಡವರು. ಸಮಾಜದ ಮುಂದೆ ನಾವು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳೋರು ಇರ್ತಾರಲ್ಲ, ಬಹಳ ದೊಡ್ಡವರವರು. ಅವರ ಯೋಗ್ಯತೆ ದೊಡ್ಡದಿರ್ತದೆ. ಅವರು ವೈಷ್ಣವರು. ವೈಷ್ಣವರಿಗೆ ಮಾತ್ರ ಬಾಗುವ ಶಕ್ತಿ ಇರ್ತದೆ, ತಪ್ಪನ್ನು ಒಪ್ಪಿಕೊಳ್ಳುವ ಶಕ್ತಿ ಇರ್ತದೆ. ಇವರು ತಾವು ಮಾಡಿದ ಅಪವ್ಯಾಖ್ಯಾನವನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಫೇಕ್ ಅಕೌಂಟಿನೊಳಗೆ, ಯಾಕೆ ಫೇಕ್ ಅಕೌಂಟಲ್ಲಿ ಬರೀತಾರೆ ಹೇಳಿ? ಈಗ ಜಾರಿಕೊಂಡ್ಬಿಡ್ತಾರೆ, ಇದು ನಾನು ಬರೆದದ್ದಲ್ಲ, ನನ್ನ ಶಿಷ್ಯ ಬರೆದದ್ದು, ಅವನು ಬರೆದದ್ದು, ಇವನು ಬರೆದದ್ದು, ಯಾರೋ ಬರೆದದ್ದು, ಅನಾಮಧೇಯವಾದದ್ದನ್ನು ನಮ್ಮ ಹೆಸರಿಗೆ ಯಾಕೆ ಹೇಳ್ತೀರಿ? ಆದರೆ ಅದು ಪ್ರಕಟ ಆದ ತಕ್ಷಣ ಅದರ ಕೆಳಗಡೆಗೆ ಬರ್ಕೊಂಡದ್ದು, ಓ ನಮ್ಮ ಸ್ವಾಮಿರಾಜರ ವೈಭವವನ್ನು ನೋಡಿ, ಜ್ಞಾನ ವೈಭವ ನೋಡ್ರಿ, ಉತ್ತರ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ ಅಂತೆಲ್ಲ ಬರ್ಕೊಂಡ್ರು. ಈಗ ಮಲ್ಲಿನಾಥನ ವ್ಯಾಖ್ಯಾನವನ್ನು ಆಶ್ರಯಣ ಮಾಡಿಕೊಂಡು ಸತ್ಯಾತ್ಮರು ಕ್ರಮಶಬ್ದಕ್ಕೆ ಪರ್ಯಾಯ ಅನ್ನುವ ಅರ್ಥ ಇದೆ ಅಂತ ಸಮರ್ಥನೆ ಮಾಡ್ತಾ ಇದ್ದಾರಲ್ಲ, ಈ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾ? ಅವರ ಮಲ್ಲಿನಾಥನ ವ್ಯಾಖ್ಯಾನವನ್ನು ಅವರಿಗೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾ? ಮಲ್ಲಿನಾಥ ಹೇಳಿದ ಪರ್ಯಾಯೇಣ ಅನ್ನುವುದನ್ನು ಉಳಿಸಿಕೊಳ್ಳಿಕ್ಕೆ ಇವರಿಗೆ ಸಾಧ್ಯವಿದೆಯಾ? ಸಾಧ್ಯವಿದೆಯಾ? ಯಾಕೆ ಫೇಕ್ ಅಕೌಂಟಲ್ಲಿ ಬರೀತಾರೆ ಅನ್ನೋದು ಅರ್ಥ ಆಯ್ತಾ? ಉತ್ತರಾದಿಯ ಪಂಡಿತರ ವಿದ್ಯಾ ದಾರಿದ್ರ್ಯ ಇವತ್ತು ಪ್ರಕಟವಾಗಿದೆ. ವಿದ್ಯೆ ಇದ್ದವರು ನೇರವಾಗಿ ಬಂದು ಮಾತನಾಡುತ್ತಾರೆ. ವಿದ್ಯೆ ಇಲ್ಲದೆ ಇದ್ದಾಗ ಫೇಕ್ ಅಕೌಂಟಿನ ಗ್ರೂಪುಗಳು ಸಿದ್ಧವಾಗ್ತವೆ. ಮನುಷ್ಯ ಯಾಕೆ ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ? ಏನು ಬೇಕಾದರೂ ಬರೀಬಹುದು ಅದರೊಳಗೆ, ಯಾಕೆಂದರೆ ಅವನ ಅಸ್ತಿತ್ವ ಅಲ್ಲಲ್ಲ ಅದು. ಏನು ಬೇಕಾದರೂ ಬರೀಬಹುದು. ವಿಶ್ವಾಮಿತ್ರರ ಯಜ್ಞರಕ್ಷಣೆಯ ಸಂದರ್ಭದೊಳಗೆ ರಾಮದೇವರು ಕಾಯಬೇಕಾದರೆ ಲಕ್ಷ್ಮಣರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದರು, ಲಕ್ಷ್ಮಣರು ಕಾಯಬೇಕಾದರೆ ರಾಮದೇವರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದರು ಅಂತ ಸತ್ಯಾತ್ಮರು ಬರೆದಿದ್ದಾರೆ. ಸಕಲ ಉತ್ತರಾದಿಯರಿಗೆ ಇವತ್ತು ಪ್ರಶ್ನೆ, ನಿಮ್ಮೆಲ್ಲರಲ್ಲೂ ವಿದ್ಯಾ ದಾರಿದ್ರ್ಯ ಇಲ್ಲ ಅನ್ನೋದಾದರೆ, ವಿದ್ಯಾ ಪೌರುಷವಿದ್ದರೆ ನಿಮ್ಮ ಈ ಸತ್ಯಾತ್ಮರ ಮಾತನ್ನು, ಈ ಫೇಕ್ ಐಡಿಯ ಮಾತನ್ನು ಸಮರ್ಥನೆ ಮಾಡಿಕೊಳ್ಳಿ. ಸಮಾಜಕ್ಕೆ ಈಗ ಪರಿಸ್ಪಷ್ಟವಾಗಿ ಅರ್ಥವಾಗಿದೆ. ಹೊಗಳು ಭಟ್ಟರ ಮುಂದೆ ಹೊಗಳಿಸಿಕೊಳ್ಳಲಿಕ್ಕೆ ಮಾತ್ರ ಇವರು ಸಮಾಜದ ಮಧ್ಯಕ್ಕೆ ಬರ್ತಾರೆ. ಉತ್ತರ ಕೊಡಬೇಕಾದರೆ ಫೇಕ್ ಅಕೌಂಟ್ಗಳಿಗೆ ಯಾಕೆ ಹೋಗ್ತಾರೆ? ಸ್ಪಷ್ಟವಾಗಿ ಅರ್ಥವಾಗಿದೆ ಸಜ್ಜನರಿಗೆ ಅಂತ ಹೇಳ್ತಾ, ಸತ್ಯಾತ್ಮರ ಈ ಪರಮ ಅಪಹಸನೀಯವಾದ ಶ್ರೀಮದ್ ರಾಮಾಯಣಕ್ಕೆ ವಿರುದ್ಧವಾದಂತಹ ಈ ಪ್ರತಿಪಾದನೆಯನ್ನು ಖಂಡನೆ ಮಾಡಿದ ಈ ವಾಕ್ಖಡ್ಗವನ್ನು ಸಕಲ ಗುರುದೇವತೆಗಳಿಗೆ, ಶ್ರೀಮಟ್ಟಿಕಾಕೃತ್ಪಾದರಿಗೆ, ಭಾವಿ ರುದ್ರರಾದಂತಹ ಶ್ರೀ ಭೂತರಾಚಾರ್ಯರಿಗೆ, ಭಾವಿ ಮಧ್ವರಾದ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವದುರ್ಮತ ಖಂಡನಾಚಾರ್ಯರಾದ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ, ಅವರ ಹೃತ್ಪದ್ಮ ಮಧ್ಯ ನಿವಾಸಿಯಾದ ಸಕಲ ಅಜ್ಞಾನ ಮಥಧ್ವಂತ ದಿವಾಕರನಾದ ಶ್ರೀಮದುಗ್ರ ನರಸಿಂಹನಿಗೆ, ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಸೇವ್ಯಮಾನನಾದ ರಾಮಕೃಷ್ಣ ನರಸಿಂಹಾದ್ಯನಂತ ರೂಪಗಳಿಂದ ಜಗತ್ತನ್ನು ರಕ್ಷಣೆ ಮಾಡುವ ಕರುಣಾ ಸಿಂಧು ಆನಂದ ತೀರ್ಥ ಬಂಧು ಶ್ರೀ ವಿಷ್ಣುನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.